ದಿನೇಶ್ ಗುಂಡೂರಾವ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಎಪಿಎಸ್ ರಾಜ್ ಕಾರ್ತಿಕ್ ಆಗ್ರಹ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಷ್ಠಿತ ಜಾತಿ ವಿಭಾಗದ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ಅವರು ತಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆ, ಬಲವರ್ಧನೆ, ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಯಶಸ್ಸಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆಯನ್ನ ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ದಿನೇಶ್ ಗುಂಡೂರಾವ್ ಅವರಂತಹ ಅನುಭವಿ ನಾಯಕರ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕಿದೆ. ಆದ್ದರಿಂದ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಸಕಾರಾತ್ಮಕವಾಗಿ ಚಿಂತನೆ ನಡೆಸಬೇಕು ಎಂದು ಎಪಿಎಸ್ ರಾಜ್ ಕಾರ್ತಿಕ್ ಒತ್ತಾಯಿಸಿದರು. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಜನಪ್ರಿಯ ನಾಯಕರು ಮತ್ತೆ ಕರ್ನಾಟಕ 7.5 ಕೋಟಿ ಜನರ ಆಶೀರ್ವಾದ ಪಡೆದ ಒಬ್ಬ ದೀನ ದಲಿತ ಮತ್ತೆ ಎಲ್ಲರ ಆಶೀರ್ವಾದ ಪಡೆದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವ್ರು ನಿನ್ನೆ ಹೈಕಮಾಂಡ್ ಮೇರೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದು ನಮ್ಗೆಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಬೇಸರ ಇದ್ರೂ ಹೈಕಮಾಂಡ್ ಅವರ ಪಕ್ಷದ ಒಂದು ತೀರ್ಮಾನ ಪರವಾಗಿ ನಮ್ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಮುಂದೆ ಬರೋ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಮುಂದೆ ಬರೋ ನಾಯಕರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಒಂದು ನಿರ್ಧಾರವನ್ನು ಸಿದ್ದರಾಮಯ್ಯ ಅವರು ತಗೊಂಡಿರೋದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿದೆ. ಪಕ್ಷದವ್ರಿಗೆ ಎಲ್ಲರಿಗೂ ಕಾರ್ಯಕರ್ತರಾಗ್ಲಿ ನಾಯಕರು ಎಲ್ಲರಿಗೂ ಒಂದು ಹೆಮ್ಮೆ ತಂದಿದೆ. ಆಮೇಲೆ ಅವರ ಒಂದು ದೊಡ್ಡ ಮನೋಭಾವ ಇಂತ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಬೇಸರ ಇದ್ರು ಅದ್ರ ಮುಂದೆ ಬರೋ ನಾಯಕರುಗಳಿಗೆ ಅವರು ಮಾಡೋ ಒಂದು ದಾರಿ ತೋರಿಸಿದ್ದಾರೆ. ಅದು ನಮ್ಗೆ ಭಾರಿ ಖುಷಿ ತಂದಿದೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲ ಹೆಮ್ಮೆ ಪಡ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಸಾಹೇಬರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಸಲ್ಲಿ ಇದ್ದಾರೆ. ಅವರು ಆಯ್ಕೆ ಆಗ್ತಾರೆ ಅನ್ನೋದು ನಮ್ಗೆಲ್ಲ ಭರವಸೆ ಇದೆ. ಅವ್ರ ಜೊತೆ ನಾವು 3 ವರ್ಷ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ, ಡಿ.ಸಿ.ಎಂ. ಸಾಹೇಬರು ಕೆಪಿಸಿಸಿ ಅಧ್ಯಕ್ಷರಾಗಿ ನಾವು ಇಷ್ಟು ಕೆಲಸಗಳು ಮಾಡ್ಕೊಂಡ್ ಬಂದಿವಿ. ಅವ್ರ ಜೊತೆ ಈ 3 ವರ್ಷದಲ್ಲಿ ಅವ್ರು ಕೊಟ್ಟ ಗ್ಯಾರಂಟಿಗಳು, ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಡಿ.ಕೆ. ಸಾಹೇಬರಾಗ್ಲಿ ಕೊಟ್ಟಿರೋ ಗ್ಯಾರಂಟಿಗಳು ಇವತ್ತು 3 ವರ್ಷ ಎಲ್ಲ ಜನರಿಗೆ ಒಂದು ವಿಶ್ವಾಸನೂ ಖುಷಿನೂ ತಂದಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಅದೇ ತರ ಈಗ ಮುಂದೆ ಅವರು ಡಿ.ಕೆ. ಸಾಹೇಬರು ಇದನ್ನೆಲ್ಲ ಅದೇ ಅನುಭವದ ಮೇಲೆ ನಡ್ಸ್ಕೊಂಡು ಹೋಗ್ತಾರೆ. ನಮ್ಗೆಲ್ಲರೂ ನಂಬಿಕೆ ಐತೆ, ನಾವು ಅವ್ರ ಕೈ ಬಲಪಡಿಸ್ತೀವಿ. ಅದೇ ತರ ಇವತ್ತೇನು ಒಂದು ಹೈಕಮಾಂಡ್ ತೀರ್ಮಾನ ಮಾಡಿದೆ 3 ಅಥವಾ 4 ಡಿ.ಸಿ.ಎಂ ಮಾಡ್ಬೇಕು ಅಂತ, ಅದು ನಾವು ಕೇಳ್ಪಡ್ತಾ ಇದ್ವಿ. ಇವತ್ತು ನಮ್ಮ ಗಾಂಧಿನಗರ ಕ್ಷೇತ್ರ ಜನಪರವಾಗಿ ಮತ್ತೆ ಮತದಾರ ಪರವಾಗಿ ಮತ್ತೆ ಇಡೀ ರಾಜ್ಯದ ದಿನೇಶ್ ಗುಂಡೂರಾವ್ ಅಭಿಮಾನಿಗಳ ಪರವಾಗಿ ನಾನು ಒಬ್ಬ ದಿನೇಶ್ ಗುಂಡೂರಾವ್ ಸಾಹೇಬ್ರ ಅಭಿಮಾನಿಯಾಗಿ ಮತ್ತೆ ಅವರು ನಮ್ಮ ನಾಯಕರಾಗಿ ನಾವೆಲ್ಲರೂ ಕೇಳೋದೇನಂದ್ರೆ, ನಮ್ ಸಾಹೇಬರು ಒಬ್ಬ 99 ಯುವಕರಾಗಿ ಒಬ್ಬ MLA ಆಗಿ ಗಾಂಧಿನಗರ ಕ್ಷೇತ್ರಕ್ಕೆ MLA ಆಗಿ ಸ್ಟಾರ್ಟ್ ಮಾಡಿದವರ ರಾಜಕೀಯ ಜೀವನ. ಅವ್ರ ತಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಾರಿ ಒಬ್ಬ ಕಾರ್ಯಕರ್ತರಾಗಿ ಗುರುತಿಸಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಮೇಲೆ MLA ಆಗಿ ಗಾಂಧಿನಗರ ಕ್ಷೇತ್ರಕ್ಕೆ MLA ಆಗಿ ಇವತ್ತು 27 ವರ್ಷ ಅವರು ದಿನನಿತ್ಯ ಜನರ ಪರವಾಗಿ ಕಾರ್ಯಕ್ರಮಗಳು ಮಾಡಿಕೊಂಡು 6 ಬಾರಿ ಶಾಸಕರಾಗಿ ಗಾಂಧಿನಗರ ಕ್ಷೇತ್ರಕ್ಕೆ ಮತ್ತೆ ಯುವಕರಾಗಿ ಡಿಸಿಸಿ ಅಧ್ಯಕ್ಷರಾಗಿ ಮತ್ತೆ ಅವರು ಕೆಪಿಸಿಸಿ ಅಧ್ಯಕ್ಷರ ತನಕ ಅವ್ರ ಸ್ಥಾನವನ್ನು ಪೂರ್ವಹಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಉತ್ತಮ ಸ್ಥಾನ ಒಂದು ಪಕ್ಷಕ್ಕಂದ್ರೆ ಅದು ಕೆಪಿಸಿಸಿ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅದು ಕಾರ್ಯ ಭಾರಿ ಜವಾಬ್ದಾರಿಯಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಅವರು ಇಡೀ 3 ಸ್ಟೇಟ್ ಎಐಸಿಸಿ ಅಧ್ಯಕ್ಷರಾಗಿ ಎಐಸಿಸಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವ್ರಿಗೆ ಬಂದ್ಬಿಟ್ಟು ನಾವೆಲ್ಲ ನಮ್ಮ ವಿನಂತಿ ಏನಂದ್ರೆ, ಸಾಹೇಬ್ರಿಗೆ ಇವತ್ತು ಆರೋಗ್ಯ ಸಚಿವರಾಗಿದ್ದಾರೆ, ಅದಕ್ಕೆ ಮುಂದೆ ಬಂದ್ಬಿಟ್ಟು ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ರು. ಆವಾಗ ಅನ್ನಭಾಗ್ಯ ಒಂದು ಇದು ಕೊಡೋದು ಮುಖ್ಯ ಕಾರಣ ನಮ್ ದಿನೇಶ್ ಗುಂಡೂರಾವ್ ಸಾಹೇಬ್ರು. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಒಂದು ದೊಡ್ಡ ಒಂದು ಚೇಂಜಸ್ ಬಂದಿದೆ ದಿನೇಶ್ ಗುಂಡೂರಾವ್ ಸಾಹೇಬ್ರಿಂದ. ಇದಕ್ಕೆ ಹಿಂದೆನೋ ಯಾರೋ ಆರೋಗ್ಯ ಸಚಿವರು ಅದು ಮಾಡಕ್ ಆಗಿಲ್ಲ, ಇದು ಮುಂದೆನೋ ಮಾಡಕ್ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಇವತ್ತು 108 ಆಂಬ್ಯುಲೆನ್ಸ್ ಮೊನ್ನೆ ಎಲ್ಲ ಒಂದು ಸ್ಥಾಪನೆ ಮಾಡಿದ್ರು. ನಮ್ಮ CM ಆದ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಕೈ ಜೋಡಿಸಿ ಒಂದು ಇದು ಕೊಟ್ಟಿದ್ದಾರೆ. ಇದಕ್ ಮುಂಚೆ ಅವರು ಮಿನಿಸ್ಟರ್ ಆಗಿರುವಾಗ ಆರೋಗ್ಯ ಭಾಗ್ಯ ಅನ್ನೋದು ಒಂದು ಸ್ಕೀಮ್ ಅಲ್ಲಿ ಜನರಿಗೆಲ್ಲರಿಗೂ ಫ್ರೀ ಅಕ್ಕಿಯನ್ನು ಕೊಡೋ ವಿಚಾರ ಸ್ಟಾರ್ಟ್ ಮಾಡ್ಕೊಟ್ಟಿದ್ರು ನಮ್ ದಿನೇಶ್ ಗುಂಡೂರಾವ್ ಸಾಹೇಬ್ರು. ಅದಕ್ಕೋಸ್ಕರ ಒಬ್ಬ ಯುವಕರು ಮತ್ತೆ ಮುಂದಿನ ನಾಯಕರು ಆದ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಸೂಕ್ಷ್ಮವಾದ ಒಂದು ಸ್ಥಾನ ಕೊಡಬೇಕು ಅಂತಿದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು
ಅದು ಉಪಮುಖ್ಯಮಂತ್ರಿ ಸ್ಥಾನನೇ ಇರಬೇಕು. ಅದು ನಮ್ಮೆಲ್ಲ ಒಂದು ಮನವಿಯಾಗಿರ್ತದೆ. ಮತ್ತೆ ಜಿಲ್ಲಾಧ್ಯಕ್ಷನಾಗಿ ನಾನು ಹೈಕಮಾಂಡ್ ಸೋನಿಯಾ ಗಾಂಧಿ ಮೇಡಮ್ ಆಗ್ಲಿ, ರಾಹುಲ್ ಗಾಂಧಿ ಸಾಹೇಬ್ರಾಗ್ಲಿ, ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ವಿನಂತಿ ಏನಂದ್ರೆ, ನಮ್ ಸಾಹೇಬ್ರಿಗೆ, ನಮ್ ದಿನೇಶ್ ಗುಂಡೂರಾವ್ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರೆ ಈ ನಾಡಿನ ಜನರ ಪರವಾಗಿ ಅವರ ಹೋರಾಟ ಇರ್ತದೆ.